ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶಂಕರಮಠದ ಶರನ್ನವರಾತ್ರಿ ಉತ್ಸವದಲ್ಲಿ ಶಶಿಕಲಾ ಮೂರ್ತಿ ಮತ್ತು ಕೆವಿ ಜಯರಾಮ್ಗೆ ಶಾರದಾ ಪ್ರಸಾದ ಪುರಸ್ಕಾರ, ವಿದ್ಯಾಧರಗೆ ಸನ್ಮಾನ. ಸಾಗರದಲ್ಲಿ ಸ್ಕೋಪ್ ಪಾರ್ಲರ್ ಮತ್ತು 15 ನಂದಿನಿ ಪಾರ್ಲರ್ ನಿರ್ಮಿಸುತ್ತಿರುವುದಾಗಿ ತಿಳಿಸಿದ ಶಿಮುಲ್ ಅಧ್ಯಕ್ಷರು. ಸಾಗರ ಶಂಕರಮಠ ಯಾವುದೇ ಒತ್ತುವರಿ ಮಾಡಿಲ್ಲವೆಂದು ಸ್ಪಷ್ಟಪಡಿಸಿದ ಧರ್ಮದರ್ಶಿ ಅಶ್ವಿನಿ ಕುಮಾರ್. ಶಾರದಾ ಪ್ರಸಾದ ಪುರಸ್ಕೃತರ ಕುರಿತು ಪ್ರೊಫೆಸರ್ ಕೃಷ್ಣಯ್ಯ ಮಾತು. ಸಾಗರ ಪಟ್ಟಣದ ಪ್ರಮುಖ ಸ್ಥಳದಲ್ಲಿ ನಂದಿನಿ ಸ್ಕೋಪ್ ಪಾರ್ಲರ್ ಸ್ಥಾಪಿಸುವ ಮೂಲಕ ನಂದಿನಿ ಉತ್ಪನ್ನಗಳ ಬೇಡಿಕೆ ಹೆಚ್ಚಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಶಿಮುಲ್ ಅಧ್ಯಕ್ಷ ವಿದ್ಯಾಧರ್ ತಿಳಿಸಿದರು. ಸಾಗರದ ಶಂಕರಮಠದಲ್ಲಿ ಶನಿವಾರ ಶೃಂಗೇರಿ ಶಂಕರಮಠದಲ್ಲಿ ನವರಾತ್ರಿ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಿದ್ದರು. ನಂದಿನಿ ಸ್ಕೂಪ್ ಪಾರ್ಲರ್ ಅಂತ ಅಲ್ಲೇ ಎಲ್ಲ ಐಸ್ ಕ್ರೀಮನ್ನು ಕೂತು ಸವಿದು ಬರೋಂಥ ಒಂದು ಸ್ಕೂಪ್ ಪಾರ್ಲರ್ ಅಂತ 3 ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾನು ಸಾಗರಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಸಾಗರದ KC ಇಂಜಿನಿಯರಿಂಗ್ ವರ್ಕ್ಸ್ ಮಳಿಗೆಯಲ್ಲಿ ಮಾಡಿಸ್ತಾ ಇದ್ದೇನೆ. ಅದೇ ಥರದಲ್ಲೇ ಈಗಾಗಲೇ ಒಂದು 15 ಜಾಗಗಳನ್ನು ಸಾಗರದಲ್ಲಿ ನಾನು ಗುರ್ತು ಮಾಡಿಸಿದ್ದೇನೆ ನಂದಿನಿ ಮಿಲ್ಕ್ ಪಾರ್ಲರ್. ಯಾಕಾಗಿ ಅಂದರೆ ರೈತರ ಉತ್ಪನ್ನಗಳು ರೈತರಿಗೆ ಮತ್ತು ಗ್ರಾಹಕರಿಗೆ ಕೈ ಎಟಕ ರೀತಿಯಲ್ಲಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ರಸ್ತೆಯಲ್ಲಿ ಕನಿಷ್ಠ ಅರ್ಧ ಕಿಲೋಮೀಟರ್ಗೆ ಟೌನ್ ಲಿಮಿಟಲ್ಲಿ ಒಂದೊಂದು ಮಿಲ್ಕ್ ಪಾರ್ಲರ್ಗಳು ಮಾಡಬೇಕು ಅನ್ನೋಂಥದ್ದು ನನ್ನ ಆಸೆಯ ಪ್ರಕಾರ ಒಂದಷ್ಟು ಜಾಗಗಳನ್ನು ಗುರುತು ಮಾಡಿಸಿದ್ದೇನೆ. ಅದೇ ಥರದಲ್ಲಿ ಯಾರು ಮಾಡುವಂಥವರಿದ್ದರೆ ಒಂದು ಜೀವನೋಪಾಧಿ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕೈಲಾದ ಸಹಕಾರಗಳನ್ನು ಯಾವತ್ತೂ ನಿಮ್ಮೆಲ್ಲರಿಗೂ ಕೊಡಲಿಕ್ಕೆ ನಾನು ರೆಡಿ ಇದ್ದೇನೆ. ಯಾರು ಬೇಕಾದರೂ ಸಂಪರ್ಕಿಸಿ. ಆ ಥರದ ಯಾವುದೇ ಪಾರ್ಲರ್ ಮಾಡೋಂಥವ್ರು ಇರ್ಬೋದು, ನಂದಿನಿ ಡೀಲರ್ಶಿಪ್ ಬೇಕಾದಂಥವ್ರು ಇರ್ಬೋದು, ಥರದಲ್ಲಿ ನನ್ನಿಂದ ಸಹಕಾರವನ್ನು ತಗೊಳ್ಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಇಲ್ಲಿ ಕೆಲವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಮಿತಿಯವರಿಗೆ ನಿಮ್ಮೆಲ್ಲರಿಗೂ ವಿಶೇಷವಾದಂಥ ಕೃತಜ್ಞತೆಯನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶಾರದಾಂಬೆಯ ಸನ್ನಿಧಿಯಲ್ಲಿ ಜಗದ್ಗುರುಗಳ ಆಶೀರ್ವಾದವನ್ನು ನಾನು ಏನು ಇವತ್ತು ಪಡೆದಿದ್ದೇನೆ, ತುಂಬಾ ಸಂತೋಷ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ತರದ ಕಾರ್ಯಕ್ರಮವನ್ನ ನಮ್ಮ ಶೃಂಗೇರಿ ಮಠದ ಧರ್ಮದರ್ಶಿಗಳ ನೇತೃತ್ವದಲ್ಲಿ ಏನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಸಮಾಜದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಜೊತೆಗೆ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಪುರಸ್ಕಾರವನ್ನ ಕೊಡುವಂಥದ್ದು ಅನ್ನೋದು ಒಂದು ವಿಶೇಷವಾದಂತ ಕಾರ್ಯಕ್ರಮ. ಈ ತರದಲ್ಲಿ ಸುಮಾರಷ್ಟು ಈ ಮಠದಲ್ಲಿ ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ನಡೆಸುತ್ತಾ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳವರೆಗೂ ತಲುಪುವಂತ ಕಾರ್ಯಕ್ರಮವನ್ನ ಈ ಶೃಂಗೇರಿ ಮಠದ ಸಾಗರದ ಮಠದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ, ನನ್ನನ್ನ ಇವತ್ತು ಇಲ್ಲಿಗೆ ಕರೆದು ಅಭಿನಂದಿಸಿದ್ದಕ್ಕೆ ನನಗೆ ಈ ಶಂಕರ ಮಠದ ಧರ್ಮದರ್ಶಿಗಳು ಹಾಗೂ ಆಡಳಿತ ಮಂಡಳಿಯ ಎಲ್ಲರಿಗೂ ನಾನು ವಿಶೇಷವಾದಂತಹ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಹಾಗೂ ಅಭಿನಂದನಾ ಭಾಷಣ ಮಾಡಿದ ಪ್ರೊಫೆಸರ್ KR ಕೃಷ್ಣಯ್ಯ ಅಂತ ಹೇಳುವಂಥದ್ದನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ. ಒಂದು ಘಟನೆನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾಳಿದ್ದು 26ನೇ ತಾರೀಕು ಬೆಂಗಳೂರಿನಲ್ಲಿ ಸುಮಾರು ಒಂದು 2 ಲಕ್ಷ ಜನ ಸೇರ್ತಾರೆ. ವಿದ್ಯಾರ್ಥಿಗಳು 2 ಲಕ್ಷ ಜನ ಯಾಕೆ ಸೇರ್ತಾರೆ ಅಂತ ಹೇಳಿದ್ರೆ, ಈ ವರ್ಷ ಶೃಂಗೇರಿ ಜಗದ್ಗುರುವಾದ ಭಾರತೀ ತೀರ್ಥರ 50ನೇ ವರ್ಷದ ಕಾರ್ಯಕ್ರಮ, ಸುವರ್ಣ ಭಾರತಿ ಅಂತ ಹೆಸರಿಂದ ನಾವು ಆ ಒಂದು ಕಾರ್ಯಕ್ರಮಕ್ಕೆ ನಾವು ಕರೀತೇವೆ.
ಆ ಕಾರ್ಯಕ್ರಮದಲ್ಲಿ ಕಲ್ಯಾಣ ಶಂಕರ ರಚನೆ ಮಾಡಿರುವಂತ ಸ್ತೋತ್ರಗಳು, ಅದಕ್ಕೆ ಕಲ್ಯಾಣ ಸ್ತೋತ್ರಗಳನ್ನ ಆ ಸಂದರ್ಭದಲ್ಲಿ ಸಮರ್ಪಣೆಯನ್ನ ಮಾಡುವಂತ ಕಾರ್ಯಕ್ರಮ. ಆ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮದಲ್ಲಿ 2 ಲಕ್ಷ ಜನ ಬರೀ ಸುಮ್ಮನೆ ಈ ರಾಜಕೀಯ ಭಾಷೆಗಳ ತರ ಹೋಗಿ ನಿಂತುಕೊಂಡು ಭಾಷಣ ಕೇಳ್ಕೊಂಡು ಬರುವಂತದ್ದಲ್ಲ. ಈ 2 ಲಕ್ಷ ಜನ ಯಾರಿದ್ದಾರೆ, ಇವರೆಲ್ಲರೂ ಈ ಸ್ತೋತ್ರವನ್ನು ಕಲಿತು ಅಲ್ಲಿ ಪಠಣವನ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿ ಕಲಿತು ಅದನ್ನ ಏಕಕಾಲದಲ್ಲಿ ಪಠಣವನ್ನ ಮಾಡ್ತಾರೆ. ಇದಕ್ಕೆ ನಾವು ರಾಮಂದ್ರೊಂದು ಅಲ್ಲ, ಪ್ರತಿಯೊಬ್ಬರು ಜಯರಾಮ್ ಅವರೇ, ಪ್ರತಿಯೊಬ್ಬರು ಸಹ ಶೃಂಗೇರಿ ಮಠ ಆ ರೀತಿ ಯಾರು ಬೇಕಾದ್ರೂ ಕಲೀರಿ. ಎಲ್ಲರಿಗೂ ಜ್ಞಾನದ ಹಕ್ಕು ಕೇವಲ ಯಾವುದೇ ಒಂದು ವರ್ಗಕ್ಕೆ ಅಲ್ಲ, ಅದು ಎಲ್ಲ ವರ್ಗಕ್ಕೂ ತಿಳ್ಕೋಬೇಕು, ಎಲ್ಲರಿಗೂ ಅದು ಸಿಗಬೇಕು. ಜ್ಞಾನದಿಂದ ಯಾರು ವಂಚಿತರಾಗಬಾರದು ಅಂತ ಹೇಳುವಂಥದ್ದು ಶೃಂಗೇರಿ ಮಠದ ಒಂದು ಶೃಂಗೇರಿ ಮಠ ಅಂತ ಹೇಳೋದಕ್ಕಿಂತ ನಮ್ಮ ಭಾರತೀಯ ಸನಾತನ ಧರ್ಮದ ಪರಿಕಲ್ಪನೆ ಅದು. ಅದು ನಾವೆಲ್ಲೋ ಒಂದು ಕಡೆ ನಾವು ತಪ್ತಾ ಇದ್ದೇವೆ. ಆ ಕೆಲಸ ಶೃಂಗೇರಿ ಮಠ ಮಾಡ್ತಾ ಇದೆ. ಹಾಗೆ ಸಾಗರದಲ್ಲೂ ಸಹ ಶೃಂಗೇರಿ ಶಂಕರ ಮಠ ಹಾಗೆ ಇದು 25ನೇ ವರ್ಷ. 25ನೇ ವರ್ಷದಲ್ಲಿ ಅತ್ಯಂತ 64ನೇ ಇಸ್ವಿಯಲ್ಲಿ ನಮಗೆ ಈ ಜಾಗ ಸಿಕ್ತು. 89ನೇ ಇಸ್ವಿಯಲ್ಲಿ 25 ವರ್ಷದ ನಂತರ 89ನೇ ಇಸ್ವಿಯಲ್ಲಿ ಹಿಂದಿನ ಜಗದ್ಗುರುಗಳಾದ ಅಭಿನವ ವಿದ್ಯಾತೀರ್ಥರು ಇಲ್ಲಿ ಮಠಕ್ಕೆ ಬಂದು ಇಲ್ಲಿ ಶಂಕರ ಮಠ ಸ್ಥಾಪನೆ ಆಗಬೇಕು ಅಂತ ಹೇಳುವಂಥದ್ದಕ್ಕೆ ಅವರು ನಮಗೆ ತಂದೆಯವರಿಗೆ ತಲೆ ಮೇಲೆ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿ ಈ ಮಠ ಸ್ಥಾಪನೆ 2000ನೇ ಇಸ್ವಿಯಲ್ಲಿ ಪರಮ ಪೂಜ್ಯ ಜಗದ್ಗುರುಗಳಾದ ಭಾರತೀಯ ತೀರ್ಥರಿಂದ ಇದು ಪ್ರತಿಷ್ಠಾಪನೆ ಆಯಿತು. ಅದರ ನಂತರ 2011ರಲ್ಲಿ ಕಲ್ಯಾಣ ಮಂಟಪ ಆಯಿತು, ಯಾಗಶಾಲೆ ಆಯಿತು, ಗುರುಭವನ ಆಯಿತು. 2018ರಲ್ಲಿ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಶಿಖರಕ್ಕೆ ಕುಂಭಾಭಿಷೇಕ ಆಯಿತು. ಅಂದ್ರೆ 3 ಜನ ಜಗದ್ಗುರುಗಳ ಪರಿಪೂರ್ಣವಾದ ಆಶೀರ್ವಾದ ಈ ಸಾಗರ ಶೃಂಗೇರಿ ಶಂಕರ ಮಠಕ್ಕೆ ಸಿಕ್ಕಿದೆ ಅಂತ ಹೇಳಿ ಇದೊಂದು ವಿಶೇಷವಾದಂತ ಅನುಗ್ರಹವೇ ಸರಿ. ಆಯ್ತು, ಈ 25 ವರ್ಷಗಳ ಕಾಲಾವಧಿಯಲ್ಲಿ ನಂಜುಂಡ ಸ್ವಾಮಿಯವರು ಪ್ರಸ್ತಾಪ ಮಾಡಿದರು. ಕೆಲಸವನ್ನ ಸಾಗರ ಶೃಂಗೇರಿ ಶಂಕರ ಮಠ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಈ ಶಾರದಾ ಪ್ರಸಾದದ ಕಾರ್ಯಕ್ರಮವೂ ಸಹ ಸುಮಾರು 10 ವರ್ಷದಿಂದ ನಾವು ಈ ಕಾರ್ಯಕ್ರಮ ಅಲ್ಲ ಕೃಷ್ಣೇಂದ್ರ ಅವತ್ತಿಂದ 2011 2013ರಿಂದ ನಾವು ಪ್ರಾರಂಭವನ್ನ ಮಾಡಿದ್ದೇವೆ. 11 ವರ್ಷ ಆಯ್ತು ಈ ಕಾರ್ಯಕ್ರಮ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ನಂಜುಂಡ ಸ್ವಾಮಿಯವರು ಹೇಳಿದಾಗೆ ಅಶ್ವಿನಿ ಕುಮಾರೋ ಅಥವಾ ನಂಜುಂಡ ಸ್ವಾಮಿಯವರೋ ಅಥವಾ ಕೃಷ್ಣಯ್ಯವರು ಅಥವಾ ಪ್ರಭಾವತಿಯವರು ಅಥವಾ ಸವಿತಕ್ಕನವರು ಇದು ಸೇರಿ ಮಾಡುವಂತ ಇರಲ್ಲ. ನಾವು ಒಂದಷ್ಟು ಹೆಸರನ್ನ ಯೋಚನೆ ಮಾಡಿರ್ತೇವೆ ನಿಜ, ಆದ್ರೆ ಅದಕ್ಕೆ ಅಧಿಕೃತವಾದ ಮುದ್ರೆಯನ್ನು ಒತ್ತಿ ಅದಕ್ಕೆ ಪರಿಪೂರ್ಣವಾದ ಕೇಳ್ತಾರೆ ಜಗದ್ಗುರು. ಯಾರಿಗೆ ಮಾಡ್ತಾ ಇದ್ದೀರಿ, ಅವ್ರು ಏನು ಎಂತದ್ದು ಅಂತ ಹೇಳುವಂಥದ್ದನ್ನು ಸಹ ಕೇಳ್ತಾರೆ. ಅವ್ರಿಗೆ ನಾವು ವರದಿಯನ್ನ ಹೇಳ್ಬೇಕಾಗ್ತದೆ ಇಂಥವ್ರು ಅಂತ ಹೇಳುವಂಥದ್ದನ್ನು. ಆಗ ಅವರು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡಿ ಆ ಶಾರದಾ ಪ್ರಸಾದಂ ಇದಕ್ಕೆ ಅವರು ಚಾಲನೆಯನ್ನ ಕೊಡ್ತಾರೆ. ಅದೇ ರೀತಿ ಈ ವರ್ಷವೂ ಸಹ 2 ಜನರನ್ನ ನಾವು ಗುರುತಿಸಿದ್ದೇವೆ. ಒಂದು ಕೆ.ವಿ. ಜಯರಾಮ್ ಅವರು. ಕೆ.ವಿ. ಜಯರಾಮ್ ಅವರು ಅವರ ಸಮಾಜ ಪರಿಪೂರ್ಣವಾಗಿ ಶೃಂಗೇರಿ ಮಠಕ್ಕೆ ಅರ್ಪಣೆ ಮಾಡಿಕೊಂಡಂತ ಸಮಾಜ, ಪರಿಪೂರ್ಣವಾಗಿ ಅರ್ಪಣೆಯನ್ನು ಮಾಡಿಕೊಂಡಿದ್ದಾರೆ. ಚಾರೋಡಿ ಕೊಂಕಣಿ ಆಚಾರ ಸಮಾಜದ್ದು ಜಗತ್ತುಗಳ ವಿಷಯ ಬಂದಾಗ ಪ್ರಾಯಶಃ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಜಗದ್ರು ಹೇಳೋದೇ ಇಲ್ಲ, ನೀವೆಲ್ಲರೂ ಸೇರಿ ಅಲ್ಲೋ ಸಮುದ್ರ ಎಲ್ಲನ್ನು ಕಾರಿಬಿಡಿ ಅಂತ ಹೇಳಿದ್ರೆ ಎಲ್ಲರೂ ಹೋಗ. ಆ ತರ ಪರಿಪೂರ್ಣವಾದ ಭಕ್ತಿ ಆ ಸಮಾಜಕ್ಕೆ ಇವತ್ತಿದೆ. ಅದು ನಾನು ಅನೇಕ ಸಂದರ್ಭದಲ್ಲಿ ನಾನು ಅದು ಗಮನಿಸಿದ್ದೀನಿ. ಅದರ ಸಮಾಜದಲ್ಲಿ ಯಾರು ಜಯರಾಮ್ ಅಂತ ಮುಂದಿಟ್ಟಂತ ಸಮಾಜದ ಕಟ್ಟ ಕಡೆ ವ್ಯಕ್ತಿಗಳು ಸಹ
ಅಷ್ಟು ಶ್ರದ್ಧಾಭಕ್ತಿಯನ್ನ ಈ ಶೃಂಗೇರಿ ಮಠದ ಮೇಲೆ ಇಟ್ಕೊಂಡಂತ ಸಮಾಜ ಅದು. ಹಾಗೆ ಜಯರಾಮರು ಅಷ್ಟೇ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ, ನಮ್ಮ ಕೃಷ್ಣೇಗೌಡರ ಬಗ್ಗೆ ಹೇಳ್ತಾರೆ. ಹಾಗೆ ಮತ್ತೋರ್ವರಾದ ಶಶಿಕಲಾ ಮೂರ್ತಿ, ಶ್ರೀಮತಿ ಶಶಿಕಲಾ ಮೂರ್ತಿ ಅವರು, ನನಗೆ ಗೊತ್ತಿರಲಿಲ್ಲ ಆದ್ರೆ ಅವರ ಗುಡ ಬೇರೆಲ್ಲ ನನಗೆ ಗೊತ್ತಿರಲಿಲ್ಲ, ಅವ್ರನ್ನ ನಾನು ಭೇಟಿ ಮಾಡಿರಲಿಲ್ಲ. ಕೃಷ್ಣೇಗೌಡ ಪ್ರಸ್ತಾಪವನ್ನು ಮಾಡಿದ್ರು, ಇಲ್ಲ ಅವ್ರು ಬೆಂಗಳೂರಿನಲ್ಲಿ ಇರ್ತಾರೆ, ಈ ಸಾಗರದವರೇ ಈ ತರ ಸಾಕಷ್ಟು ಸಾಧನೆಗಳನ್ನ ಅಂಧರ ಬದುಕಿಗೆ ಒಂದು ದಾರಿದೀಪವಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾಕೆ ಅವ್ರನ್ನ ನಾವು ಇದು ಮಾಡಬಾರ್ದು. ಮತ್ತೆ ಅಲ್ಲೇ ಪ್ರಶ್ನೆ ಕೇಳಿದ್ರು ಕೃಷ್ಣೇನವರು, ಮಾರ್ಯಾರ ನಾವು ಇಲ್ಲಿವರೆಗೆ ಸಾಗರದಲ್ಲಿ ಇದ್ದವರಿಗೆ ಕೊಟ್ಟಿದ್ದೇವೆ, ಅವ್ರು ಬೆಂಗಳೂರಿಗೆ ಅವ್ರನ್ನ ಕೊಟ್ಟರೆ ಸರಿಯಾಗ್ತದೆ ಇಲ್ಲ ಹೇಗೆ ಅಂತ ಕೇಳಿದ್ರು. ಆಯ್ತು ಜಗದ್ಗುರುನ ಕೇಳೋಣ ಅಂತ ಹೇಳಿದ್ರು. ಜಗದ್ಗುರು ಅವ್ರ ಬಗ್ಗೆ ಪರಿಪೂರ್ಣವಾಗಿ ಆಶೀರ್ವಾದವನ್ನ ಮಾಡಿದ್ರು. ಹಾಗೆ ನೀವು 2 ಜನರನ್ನು ನಾವು ಈ ಸಂದರ್ಭದಲ್ಲಿ ನಾವು ಆ ಶಾರದೆ ನಮ್ಮ ಕಟ್ಟಡಗಳನ್ನೆಲ್ಲ ಒಡೆದಾಕಿದ್ರು. ಆ ಮೂಲೆಯಲ್ಲಿ ನಾವು ಒತ್ತುವರಿ ನಾವು ಮಾಡಿದ್ದೇವೆ ಅಂತ ನಾವು ಯಾವ್ದು ಒಂದು ಇಂಚು ಜಾಗವನ್ನು ನಾವು ಮಠ ಒತ್ತುವರಿ ಮಾಡಿಲ್ಲ. ಶೃಂಗೇರಿ ಮಠದಲ್ಲಿ ಇವತ್ತು ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜಯರಾಮ್ ಅವರೇ, ಇವತ್ತು ಚಾಮರಾಜಪೇಟೆಯಲ್ಲಿ ವಿಜಯನಗರ ನಿಮ್ಗೆ ಗೊತ್ತಿದೆ 26 ಎಕರೆ ಜಾಗ, 26 ಎಕರೆ ಜಾಗದಲ್ಲಿ ಬೇಕಾದಷ್ಟು ಕೋಟ್ಯಾಧಿಗಳನ್ನು ಮಾಡ್ಬೋದಾಗಿತ್ತು. ಚಾಮರಾಜಪೇಟೆ ಕೇಂದ್ರ ಇದರಲ್ಲಿರುವಂಥದ್ದು, ಅಲ್ಲಿ ನಮ್ಮ ಶಂಕರ ಮಠ ಜಾಗವೇ ಒತ್ತುವರಿ ಆಗಿದೆ ಹೊರತು ಶಂಕರ ಮಠ ಯಾವ ಜಾಗವನ್ನು ಎಲ್ಲೂ ಒತ್ತುವರಿಯನ್ನ ಮಾಡಲಿಲ್ಲ. ಇಲ್ಲೂ ಸಹ ನಾವು ಯಾವುದೇ ಒತ್ತುವರಿಯನ್ನು ನಾವು ಮಾಡಲಿಲ್ಲ. ನಾವು ಅಲ್ಲಿ ಯಾವುದೇ ಕಟ್ಟಡವನ್ನು ನಾವು ಕಟ್ಟಲಿಕ್ಕೆ ಹೋಗಲಿಲ್ಲ. ನಮ್ಮ ಜಾಗದಲ್ಲೇ ನಾವು ಕಟ್ಟಡವನ್ನು ಕಟ್ಟಿದ್ದೇವೆ. ಇದು ನಾ ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ನಾ ಹೇಳ್ಬಲ್ಲೆ. ಉಳಿದಿರುವಂತ ಜಾಗ ನೀವು ಕಂಪೌಂಡ್ ಹಾಕಿದ್ರಲ್ಲಪ್ಪ, ನೀವು ಆ ಜಾಗ ಆ ಕಡೆ ಜಾಗ ನಿಮ್ದಲ್ಲ ಅಂತ ನೀವು ಹೇಳ್ಬೋದು. ಹೌದು, ಆ ಜಾಗದಲ್ಲಿ ನಾವು ಇವತ್ತು ಒಳ್ಳೆ ಉದ್ಯಾನವನ್ನು ನಾವು ಮಾಡಿದ್ದೇವೆ. ಆ ಜಾಗದಲ್ಲೂ ಒಂದು ಟೆಂಪರರಿ ಕಟ್ಟಡವನ್ನು ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ನಾವು ಅತ್ಯಂತ ನೋವಿಂದ ನಾವು ಹೇಳ್ಬೇಕಾಗ್ತದೆ. ಆ ಜಾಗದಲ್ಲಿ ನಾವು ಕಟ್ಟಡವನ್ನು ನಾವು ಮಾಡದೆ ಹೋಗಿದ್ರೆ ಇದು ನಮ್ಮ ಸನಾತನ ಧರ್ಮಗಳ ಆಸ್ತಿ ಆಗ್ತಿರ್ಲಿಲ್ಲ, ಬೇರೆಯವರ ಪಾಲಾಗ್ತಿತ್ತು. ಬೇರೆ ಸಂದರ್ಭದಲ್ಲಿ ನಾವು ಇದನ್ನ ಅತ್ಯಂತ ಹೇಳಬೇಕಾಗ್ತದೆ. ಈ ಜಾಗವನ್ನ ಅಲ್ಲಿನ ಮತಿಯರಿಗೆ ಕಬ್ಜೆ ಮಾಡ್ಕೊಳಕ್ ಬಂದಿದೆ. ಹಾಗಾಗಿ ಈ ಜಾಗವನ್ನು ಉಳಿಸ್ಕೊಳ್ಳಿಕ್ಕಾಗಿ ತಂದೆಯವರು ಆ ಜಾಗದಲ್ಲಿ ಒಂದು ನಮ್ಮ ಅರ್ಚಕರಿಗೆ ಇರ್ಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಕಟ್ಟಡವನ್ನು ಕಟ್ಟಿದ್ರು. ಅದು ತಾತ್ಕಾಲಿಕವಾದ ಕಟ್ಟಡ, ಅಷ್ಟೇ ದೊಡ್ಡ ಇದನ್ನ ಇಷ್ಟವನ್ನೇ ಮಾಡಿದ್ರು. ಜಾಗ ಉಳಿಸ್ಕೊಳ್ಬೇಕಲ್ಲ, ಆ ದೃಷ್ಟಿಯಿಂದ ಮಾಡಿ. ಹಾಗಾಗಿ ಶೃಂಗೇರಿ ಮಠ ಈ ರೀತಿಯ ಯಾವುದೇ ಕೆಲಸಕ್ಕೆ ಎಲ್ಲೂ ಹೋದಂತ ದಾಖಲಾತಿ ಎರಡು ಕಬ್ಜಾ ಮಾಡುವಂತ ಇದು ಮಾಡುವಂಥದ್ದು ಕೆಲಸವನ್ನು ಶೃಂಗೇರಿ ಮಠ ಎಲ್ಲೂ ಮಾಡೋದಿಲ್ಲ. ಹಾಗಾಗಿ ಬಂಧುಗಳೇ, ಈ ಒಂದು 25ನೇ ವರ್ಷದ ಸಂದರ್ಭದಲ್ಲಿ ಈ ಒಂದು ಅದ್ಭುತವಾದ ಪರಿಸರವನ್ನ ಯಾಕೆಂದ್ರೆ ಜಯರಾಮರ ಮುಂದೆ ಏನಕ್ಕೆ ಆಗಲಿಲ್ಲ. ಯಾಕಂದ್ರೆ ಬಡತನ ಮೇಲೆ ತುತ್ತು ಕೂಲಿಗೆ ಕಷ್ಟ ಇರ್ತಕ್ಕಂಥದ್ದು. ಆದ್ರೂ ಹೇಗೋ ಸಾಗರದಲ್ಲಿ ಅವರು SLC ಮುಗಿಸಿ ಮುಂದೆ ಓದಲಿಕ್ಕೆ ಆಗ್ಲಿಲ್ಲ. ಆದ್ರೆ ಓದಲಿಕ್ಕೆ ಆಗಲಿ ಅವ್ರ ಸಾಧನೆಗೆ ಅದು ಬರಲಿಲ್ಲ ಅಂತಕ್ಕಂಥ ಶಶಿಕಲಾ ಮೂರ್ತಿ ಅವರು 1945 ಇಸವಿಯಲ್ಲಿ ಹುಟ್ಟಿದರು. 18 ವರ್ಷಕ್ಕೆ ಅವರಿಗೆ ಮದುವೆ ಆಯಿತು. ಅವ್ರ ಕುಟುಂಬ ತಂದೆ ತಾಯಿಗಳು ಬಡತನದಲ್ಲೇ ಇದ್ದವರು, ಶ್ರೀಮಂತರೇನಲ್ಲ. ಅವರು ಕೈ ಹಿಡಿದಿದ್ದು ಕೂಡ ಅವರು ಬಡವರಲ್ಲಿ. ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಒಬ್ಬ ನೌಕರನಾಗಿರ್ತಕ್ಕಂಥದ್ದು, ಸಾಮಾನ್ಯ ಯುವಕರ ಅಧಿಕಾರಿ ಅಲ್ಲ, ಜ್ಞಾಪಕ ಒಬ್ಬ ಸಾಮಾನ್ಯ ಯುವಕರ. ಬಹುಶಃ ಆಗವರಿಗೆ 60, 70, 80 ರೂಪಾಯಿ ಸಂಬಳ ಇದ್ದೇನೆ, ಬಹುಶಃ 100 ರೂಪಾಯಿ ಇದ್ದಿರ್ಲಿಕ್ಕಿಲ್ಲ ಆ ಕಾಲ. ಆದ್ರೂ ಕೂಡ ಬೆಂಗಳೂರು ನಗರಕ್ಕೆ ಅವರು ಹೋಗಿ ಗಂಡನ ಜೊತೆ ಸಂಸಾರ ಮಾಡಿದರು. ಒಬ್ಬ ವ್ಯಕ್ತಿ ಎಷ್ಟು ಕಷ್ಟಪಡಬಹುದು ಬೆಳೆದಂತಹ ನಗರದಲ್ಲಿ ಆ ಎಲ್ಲ ಕಷ್ಟಗಳನ್ನು ಅವರು ಅನುಭವಿಸಿದ್ದಾರೆ. ಅದೇ ಅವರಿಗೆ ಸುಖದ ಸುಪ್ಪತ್ತಿಗಾಗಿ ಬರಲಿಲ್ಲ. ಎಣ್ಣೆ ಕಟ್ಟಿದ್ರು, ದನ ಕಟ್ಟಿದ್ರು, ಮತ್ತೊಂದು ಮಾಡಿದ್ರು, ಹಾಲು ಮಾರಾಟ ಮಾಡಿದ್ರು, ಸರಿ ಒಬ್ಬ ಎಲ್ಲ ಮಾಡಿದ್ದಾರೆ. ಜೀವನಕ್ಕೆ ಅಣಬೆ ಕೃಷಿಯೂ ಕೂಡ ಮಾಡಿದ್ರು. ಇವರು ಮಾಡ್ತಕ್ಕಂಥ ಅಣಬೆ ಕೃಷಿಯನ್ನ ಮಾಡ್ಕೊಂಡು ಹಾಗೆ ಪ್ರಥಮ ದರ್ಜೆಯ ಕಲಿತಾಗ್ತಾರೆ ಅಂತಕ್ಕಂಥ ಆ ಒಂದು ಇದರಲ್ಲಿ ಅವರು ಸೇರಿಕೊಂಡು ಅವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅದು ಜೀವನಕ್ಕಾಗಿ ಮಾಡ್ತಕ್ಕಂಥದ್ದು, ತಾವು ಬದುಕಬೇಕು ಮತ್ತು ಸಂಸಾರಕ್ಕಾಗಿ ಸುಖಕ್ಕಾಗಿ ಆರ್ಥಿಕ ಅನುಕೂಲಕ್ಕಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಕಾಂಟ್ರಾಕ್ಟ್ ಏನಿದೆ ಆ ಕೆಲಸ ಕಾಮಗಾರಿ. ಆದ್ರೆ
ಅವರಿಗೂ ಕೂಡ ಇರಬೇಕು. ನಾನು ಸಮಾಜಕ್ಕೆ ಏನಾದರೂ ಮಾಡಲೇಬೇಕು. ನಾನು ಯಾವ ಸಾರ್ವಜನಿಕ ಸಮಾಜಕ್ಕೆ ನಾನು ಸೇರಿದ್ದೇನೆ, ಈ ಸಮಾಜಕ್ಕೆ ಅದು ಯಾಕಂದ್ರೆ ಆ ಸಮಾಜ ತುಂಬ ಕೆಳಮಟ್ಟದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂಥದ್ದು ಇರಲಿಲ್ಲ. ಇದಕ್ಕೆಲ್ಲ ನಾವು ಮಾಡಲೇಬೇಕಂತಹ ಒಂದು ಛಲ ಸಂಕಲ್ಪ ಅವರಲ್ಲಿ ಬಂದಿದ್ದರಿಂದ ಅವರು ಕೂಡ ಆ ದಿಶೆಯಲ್ಲಿ ಅವರು ಮುಂದೆ ಅವರ ಡೈರೆಕ್ಟರ್ ಆದ ಸಮಾಜದಲ್ಲಿ, ಆಮೇಲೆ ಪದಾಧಿಕಾರರು, ಅಧ್ಯಕ್ಷರಾದರು, ಮುಂತಾದೆಲ್ಲ ಆಗಿದ್ದಲ್ಲದೆ ಇವತ್ತು ಪೊಲೀಸ್ ಸ್ಟೇಷನ್ ಸರ್ಕಲ್ ಇದೆ, ಶಾರದಾ ದೇವಸ್ಥಾನ ಇದೆ. ಆ ಸಂಖ್ಯೆಯನ್ನು ನಾವು ನೋಡಿದ್ರೆ ಗೊತ್ತಾಗ್ತದೆ ಶಾರದೀಯ ಮೇಷ್ಠ ಸಮಾಜ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಹಾಗೆ ಬೆಳೆದು ನಿಂತಿರುವಲ್ಲಿ ಜಯರಾಮವರ ಪಾತ್ರವೂ ಇದೆ ಇರತಕ್ಕಂಥದ್ದು ಬಹಳ ಮುಖ್ಯ. ಜಯರಾಮರವರು ಒಬ್ಬರೇ ಮಾಡಿದ್ದಾರೆ ನಾನು ಹೇಳೋದ್ರಿಂದ ಅವರು ಹೇಳೋದು. ಎಲ್ಲರ ಸಹಕಾರದಿಂದ ಈ ಸಮಾಜದಲ್ಲಿ ಎಲ್ಲರಿಗೂ ಸೇರಿಸಿಕೊಂಡು ಮುಂದೆ ನಿಂತು ಅದು ಮಾಡ್ತಿದ್ರು. ಇನ್ನೊಂದು ಮುಖ್ಯ ಒಂದು ಹೋರಾಟ ಅಂತಂದ್ರೆ, ಹೋರಾಟಕ್ಕೆ ನಾವು ಕರಿಬಹುದು. ಚಾರೋಡಿ ವೇಷ ಸಮಾಜವನ್ನು ಸಂಘಟಿಸಿ ಅವರನ್ನ ಶೃಂಗೇರಿ ಮಾಡಿದ ಶಿಷ್ಯತ್ವ ಸ್ವೀಕಾರ ಹಾಗೆ ಮಾಡಿ 2009ರಲ್ಲಿ ಜಗದೂರು ಭಾರತೀಯ ಮಹಾಸ್ವಾಮಿಗಳು ಈ ಚಾರೋಡಿ ವೇಷ ಸಮಾಜದವರಿಗೆ ಶೃಂಗೇರಿ ಮಾಡಿದ ಶಿಷ್ಯತ್ವವನ್ನು ಅನುಭವಿಸಿದರು. ಇದರಿಂದ ಉತ್ತೇಜನಗೊಂಡಂತಹ ಜಯರಾಮವರು ಬರೀ ಸಾಧನೆಯವರಿಗೆ ಮಾತ್ರ ಸಾಲದು, ನಮ್ಮ ಸಮಾಜದ ರಾಜ್ಯ ಎಲ್ಲೆಲ್ಲ ಇದ್ದಾರೆ ಅವರಿಗೆಲ್ಲರೂ ಕೂಡ ಶ್ರೀಮಠ ಶಿಕ್ಷಕರಾಗಬೇಕು ಅಂತಕ್ಕಂತಹ ಅವರ ಸಂಕಲ್ಪದಿಂದ ಮತ್ತೆ ಎಲ್ಲರೂ ಸಂಘಟಿಸಿ ಮತ್ತೆ ಮಠವನ್ನು ಸಂಪರ್ಕಿಸಿ 2016ರಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ಚಾರೋಡಿ ವೇಷ ಸಮಾಜ ಎಲ್ಲರೂ ಕೂಡ ಶೃಂಗೇರಿ ಮಾಡುವ ಶಿಷ್ಯರು ಇರ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಅದರಲ್ಲಿ ಇವರ ಪಾತ್ರವೂ ಇರತಕ್ಕಂಥದ್ದು. ಅದರಿಂದ ಇಂತಹ ಎರಡು ಸಾಧಕ. ಇದೇ ಸಂದರ್ಭದಲ್ಲಿ ಶಶಿಕಲಾಮೂರ್ತಿ ಬೆಂಗಳೂರು, ಕೆವಿ ಜಯರಾಮ್ ಸಾಗರ ಅವರಿಗೆ ಶಾರದಾ ಪ್ರಸಾದ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಸವಿತಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಮಾಸ ನಂಜುಂಡಸ್ವಾಮಿ ಸ್ವಾಗತಿಸಿದರು. ಸವಿತಾ ಶ್ರೀಕಾಂತ್ ಕಾರ್ಯಕ್ರಮ ನಿರೂಪಿಸಿದರು. ಕೃಪಾಶೀರ್ವಾದ ಲಭಿಸಲೆಂದು ಪ್ರಾರ್ಥಿಸುತ್ತೇವೆ. 5 ಅಕ್ಟೋಬರ್ 2024 ಜೋಡಿ ನಾಮ ಸಂವತ್ಸರ ಆಶ್ವಯುಜ ಶುದ್ಧ ಕಲಿಗೆ ಶನಿವಾರ. ನಮಸ್ಕಾರ. ಸತ್ಯವತಿ ಅವರಿಗೆ ಧನ್ಯವಾದಗಳು. Kamayu